ಹಾಯ್, ಈ ವಿಡಿಯೋದಲ್ಲಿ ನಾವು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಏನಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ದೀವಿ. ನಂತರ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಏನಿದೆ ಅದಕ್ಕೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜೂನ್ 28ರಿಂದ ಸ್ಟಾರ್ಟ್ ಆಗಿದೆ. ನಂತರ ಯಾವ ಕೆಟಗರಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದಾರೆ ಅದನ್ನು ತಿಳ್ಕೊಳ್ಳೋದಾದ್ರೆ SC ST ಕೆಟಗರಿ 1, ನಂತರ 2A 2B 3A 3B ಈ ಎಲ್ಲ ಕೆಟಗರಿಗೆ ಒಳಪಡುವಂಥ ವಿದ್ಯಾರ್ಥಿಗಳು ಈ ಹಾಸ್ಟೆಲ್ಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಬಹುದು. ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಜುಲೈ 20, 2024 ಆಗಿರುತ್ತೆ. ಹಾಗಿದ್ರೆ ಅಪ್ಲಿಕೇಶನ್ ಹಾಕೋ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗುವಂತಹ ಕ್ರೈಟೀರಿಯಾ ಏನಿದೆ ಅಂತ ತಿಳ್ಕೊಳ್ಳೋದಾದ್ರೆ ಅಂದ್ರೆ ಇನ್ಕಮ್ ರಿಲೇಟೆಡ್ ಕ್ರೈಟೀರಿಯಾ. ಈಗ SC ST ಹಾಗೆ ಕೆಟಗರಿ 1 ವಿದ್ಯಾರ್ಥಿಗಳು ಏನಿದ್ದಾರೆ ಆ ವಿದ್ಯಾರ್ಥಿಗಳ ಫ್ಯಾಮಿಲಿ ಇನ್ಕಮ್ ಅಥವಾ ವಾರ್ಷಿಕ ಆದಾಯ 2.5 ಲಾಖ್ಗಿಂತ ಕಡಿಮೆ ಆದರೆ ಅವರು ಅಪ್ಲಿಕೇಶನ್ ಅನ್ನು ಹಾಕಬಹುದು. ಅದಂದ್ರ 2A 2B 3A 3B ಈ ಕೆಟಗರಿ ಅಂಡರ್ ಬರುವಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಅವರ ಫ್ಯಾಮಿಲಿ ಇನ್ಕಮ್ ಅಥವಾ ವಾರ್ಷಿಕ ಆದಾಯ 1 ಲಕ್ಷ ಅಥವಾ 1 ಲಾಖ್ಗಿಂತ ಕಡಿಮೆ ಇದ್ರೆ ಅಂತಹ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಸರಿನಾ? ನಂತರ ಈಗಾಗಲೇ ಹೇಳಿದೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಜುಲೈ 20, 2024 ಆಗಿರುತ್ತೆ. ನಂತರ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ವೆಬ್ಸೈಟ್ shp.karnataka.gov.in ಈ ವೆಬ್ಸೈಟ್ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನು ಹಾಕಬಹುದು. ಅಪ್ಲಿಕೇಶನ್ ಆದ ನಂತರ ಜುಲೈ 29ನೇ ತಾರೀಕಿಗೆ ಯಾವ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅವರ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಸರಿನಾ? ಅದಂತರ ಆ ಲಿಸ್ಟ್ ರಿಲೀಸ್ ಆದಮೇಲೆ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಅಡ್ಮಿಷನ್ ಅನ್ನ ಮಾಡಿಸಬಹುದು. ನೀವು ಎಲಿಜಿಬಲ್ ಲಿಸ್ಟ್ ಅಲ್ಲಿ ಇದ್ರೆ ನೀವು ಅಡ್ಮಿಷನ್ ಮಾಡಿಸಬಹುದು. ಅಡ್ಮಿಷನ್ ಮಾಡೋದಕ್ಕೂ ಕೂಡ ಡೇಟ್ ಅನ್ನ ತಿಳಿಸಿದ್ದಾರೆ. ಜುಲೈ 31, 2024 ಆಗಿರುತ್ತೆ. ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ನೋಟಿಫಿಕೇಶನ್ಗಳನ್ನ ನಮ್ಮ ಇನ್ಸ್ಟಾಗ್ರಾಮ್ ID ಹಾಗೆ ವಾಟ್ಸಪ್ ಚಾನಲ್ ಶೇರ್ ಮಾಡ್ತೀವಿ. ಜಾಯ್ನ್ ಆಗಿ. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅದಿರ್ತೀವಿ, ಟಾಪ್ ಬಾಕ್ಸಲ್ಲಿ ಇರುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.